ಎಲ್ರಿಗೂ ನಮಸ್ಕಾರ. ಶ್ರಾವಣದ ಸವಿರುಚಿ ಹಬ್ಬದ ಅಡುಗೆ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಕಾಯೋದಕ್ಕಿಟ್ಟಿದ್ದೀನಿ. ಅಂದರೆ ಅದು ಜಸ್ಟ್ ಕರಗಬೇಕಷ್ಟೇ, ಪಾಕ ಏನು ಬೇಕಿಲ್ಲ. 1/4 ಕಪ್ಪಷ್ಟು ನೀರು ಸೇರಿಸಿ ಅದನ್ನು ಕಾಯೋದಕ್ಕಿಡಬೇಕು. ಅದು ಕಾಯೋ ಅಷ್ಟರಲ್ಲಿ ನಾವಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟಿಗೆ ಸ್ವಲ್ಪ ಚಿಟಕಿ ಉಪ್ಪು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ನೀರು ಹಾಕಿ ನಾವು ಒಬ್ಬಟ್ಟಿಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೋಬೇಕು. ತುಂಬ ತೆಳು ಮಾಡಬೇಡಿ, ಯಾಕಂದರೆ ನೀವು ಕಲಿಸುವಾಗೆ ತುಂಬ ತೆಳುಗೆ ಮಾಡಿದ್ರೆ ಅದು ನೆಂದ ಮೇಲೆ ಇನ್ನೂ ತೆಳು ಆಗಿಬಿಡುತ್ತೆ, ನಿಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಬರಲ್ಲ. ಈಗ ನೀವು ಅಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಲಿ ಕಲಿಸಿದ್ರೆ ಸಾಕು. ಚೆನ್ನಾಗಿ ಕಲಿಸ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕಾಗತ್ತೆ. ಕಲಸಿರೋ ಹಿಟ್ಟನ್ನ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಅದು ನೆನೆಯೋ ಅಷ್ಟರಲ್ಲಿ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. 1 ಬೌಲು ತೆಂಗಿನ ತುರಿಗೆ ನಾವು ಅರ್ಧ ಬೌಲಷ್ಟು ಬೆಲ್ಲ, ಇದು ಮೆಜರ್ಮೆಂಟ್. ಇದಕ್ಕೆ ಇವಾಗ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ನೀವು ಇನ್ ಕೇಸ್ ಒಂದು ದೊಡ್ಡದು ತೆಂಗಿನಕಾಯಿ ತೊಗೋತಿದ್ದೀನಿ ಅಂದರೆ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಅದಕ್ಕೆ 2ರಿಂದ 3ರಷ್ಟು ಏಲಕ್ಕಿ ಬಿಡಿಸಿ ಅಥವಾ ಸ್ವಲ್ಪ ಕುಟ್ಬಿಟ್ಟು ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸಬಾರ್ದು. ನೋಡಿ ಇವಾಗ ನೀಟಾಗಿ ಮಿಕ್ಸಿ ಆಗಿದೆ. ಅದು ಹಂಗಂತ ತುಂಬ ಫೈನ್ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬೇಕಾಗತ್ತೆ. ಬೆಲ್ಲನ ಕರಗೋದಕ್ಕಿಟ್ಟಿದ್ವಲ್ಲ, ಅದು ರೆಡಿಯಾಗಿದೆ. ಅದನ್ನು ಇವಾಗ ಒಂದು ಬಾಣಲಿಗೆ ಸೋಸ್ಕೋಬೇಕಾಗತ್ತೆ. ಯಾಕಂದರೆ ಕೆಲವು ಸಲ ಬೆಲ್ಲದಲ್ಲಿ ತುಂಬ ಕಡ್ಡಿ ಕಸ ಅಥವಾ ಕಲ್ಲು ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಚೆನ್ನಾಗಿದೆ ಅಂತಂದರೆ ಒಟ್ಟಿಗೆ ಅದನ್ನು ಕೂಡ ತೆಂಗಿನಕಾಯಿ ಜೊತೆ ಸೇರಿಸಿ ಗ್ರೈಂಡ್ ಮಾಡ್ಕೋಬೋದು. ಅಂದರೆ ಬೆಲ್ಲನ ಫಸ್ಟೇ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ನನಗನ್ಸುತ್ತೆ ಇದು ಬೆಸ್ಟ್ ಮೆಥಡ್ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿರುಗಿಸ್ತಾನೆ ಇರಬೇಕು. ಯಾಕಂದರೆ ಅಕ್ಕಿ ಹಿಟ್ಟು ಸೇರಿಸಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಬೇಗ ಗಟ್ಟಿಯಾಗಿಬಿಡತ್ತೆ. ನೋಡಿ ಇವಾಗ ಬಾಣಲಿ ಬಿಟ್ಕೊಂಡು ಬಂದಿದೆ. ಇಷ್ಟಾದರೆ ಸಾಕು, ತುಂಬ ಏರ್ ಪಾಕನೂ ಮಾಡಬಾರ್ದು. ಇದನ್ನು ಒಂದು ತಟ್ಟೆಗೆ ಹಾಕಿದ್ರೆ ಬೇಗ ಆರ್ಕೊಳ್ಳುತ್ತೆ, ಉಂಡೆ ಕಟ್ಟೋಕ್ಕೂ ಸುಲಭ ಆಗುತ್ತೆ, ಬೇಗ ಬೇಗ ಮಾಡಿಬಿಡ್ಬೋದು. ಬನ್ನಿ ಇವಾಗ ಹೆಂಚನ್ನ ಬಿಸಿಗಿಟ್ಬಿಟ್ಟು ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಫುಲ್ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಯಾಕೆಂದರೆ ಸ್ವಲ್ಪ ಅಂಟಾಗತ್ತಲ್ವ ಸ್ವೀಟ್ ಇರೋದ್ರಿಂದ. ಅದಕ್ಕೆ ಚೂರು ಎಣ್ಣೆ ಸರ್ಕೊಂಡು, ಎಣ್ಣೆ ಅಥವಾ ತುಪ್ಪ 2ರಲ್ಲಿ 1, ಚಿಕ್ಕ ಚಿಕ್ಕ ಉಂಡೆಗಳು, ಅಂದರೆ ನಮ್ಮ ಮುಷ್ಟಿ ಹಿಡಿದ್ರೆ ಒಳಗಡೆ ಸೇರಬೇಕಷ್ಟೇ, ತುಂಬ ದೊಡ್ಡದು ಮಾಡಬಾರ್ದು. ಕಾಯೊಬ್ಬಟ್ಟು ಪುಟ್ಟಾಗಿದ್ದರೆ ಚಂದ. ಉಂಡೆಗಳು ಮಾಡ್ಕೊಂಡಾದಮೇಲೆ ನಾವು ಫಸ್ಟೇ ಕಲಸಿಟ್ಟಿದ್ವಲ್ಲ ಮೈದಾ, ಅದನ್ನು ಕೂಡ ಅಷ್ಟೇ ಸ್ವಲ್ಪ ತಗೊಂಡು ಈ ಥರ ಕೈ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ತುಂಬ್ತಾರೆ. ನಾನು ಫಿಲ್ ಮಾಡೋದು ಈ ರೀತಿ. ನೋಡಿ ಇವಾಗ ಮಧ್ಯಕ್ಕೆ ಇಟ್ಬಿಟ್ಟು ಸುತ್ತ ಎಲ್ಲ ಕಡೆಯಿಂದ ಮೇಲ್ವರೆಗೂ ಎಳ್ಕೊಂಬರ್ತೀನಿ ನಾನು ಅದನ್ನು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೀಟಾಗಿ ಎಲ್ಲ ಕಡೆ ಒಂದೇ ಸಮ ಮೈದಾ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಬೇಕಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಫುಲ್ ಮೇಲಕ್ಕೆ ತೊಗೊಂಡು ಟ್ವಿಸ್ಟ್ ಮಾಡಿ ಎಕ್ಸ್ಟ್ರಾ ಇರೋ ಕನಕ ಕೂಡ ತೆಗೆದುಬಿಡ್ಬೋದು. ಈಗ ನೋಡ್ಬೋದು ಎಲ್ಲ ಕಡೆ ಒಂದೇ ರೀತಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇವಾಗ ಇದನ್ನು ತಟ್ಟೋಣ. ಇದನ್ನು ಕಾಯೊಬ್ಬಟ್ಟು ಯಾವತ್ತು ತೆಳುಗೆ ತೊಟ್ಟಬೇಕು, ಎಷ್ಟು ತೆಳುಗೆ ಬೇಕಾದರೂ ಮಾಡ್ಕೋಬೋದು. ನೋಡಿ ತುಂಬ ತೆಳುಗೆ ಬೇಕಾದರೂ ಮಾಡ್ಬೋದು. ಅದಾದಮೇಲೆ ಹೆಂಚು ಮೇಲೆ ಹಾಕಿ ನೀವು ಕೈಯಲ್ಲಿ ಬೇಕಾದರೂ ಈಸಿಯಾಗಿ ತೆಗಿಬೋದು, ಬರುತ್ತೆ ನಿಮ್ಗೆ. ಹಂಗೆ ಅಂದರೆ ತೆಗಿವಾಗ ಎಲ್ಲಿ ಕಿತ್ತೋಗ್ಬಿಡತ್ತೋ ಅಂತ ಭಯ ಇದ್ದರೆ ಈ ರೀತಿ ಡೈರೆಕ್ಟಾಗಿ ಹೆಂಚು ಮೇಲೆ ಹಾಕಿ ಆಮೇಲೆ ಕೂಡ ತೆಗಿಬೋದು. ಕೆಲವರು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂತ ಅಂದರೆ ಬಾಳೆ ಎಲೆ ಮೇಲೆ ಕೂಡ ತಟ್ಬೋದು. ಇದಕ್ಕೆ ಮೇಲೆ ಎಣ್ಣೆ ಹಾಕಬಾರ್ದು, ಏಕೆಂದರೆ ತೆಂಗಿನಕಾಯಲ್ಲೇ ಜಿಡ್ಡಿನಂಶ ಇರುತ್ತಲ್ವ, ಅದೇ ಅದರದ್ದು ಎಣ್ಣೆ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ನೀಟಾಗಿ ಎಲ್ಲ ಕಡೆ ಬೆಂದಿದೆ. ಇವಾಗ ಬನ್ನಿ ಇನ್ನೊಂದು ಮಾಡಿ ತೋರಿಸ್ತೀನಿ. ಇನ್ನು ಕೆಲವರು ಈ ರೀತಿ ಫಿಲ್ ಮಾಡ್ತಾರೆ ನೋಡಿ, ಇದು ಕೂಡ ಈಸಿ ಮೆಥಡೇ.
ಯಾರಿಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಫಿಲ್ ಮಾಡ್ಕೋಬೋದು. ಒಟ್ಟು ಎಲ್ಲೂ ಸೈಡಲ್ಲಿ ಅದು ಗ್ಯಾಪ್ ಇರಬಾರ್ದು, ಆ ರೀತಿ ನೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಅದಕ್ಕೆ ಹೂರ್ಣ ಮತ್ತು ಕನಕ ಎರಡೂ ಒಂದೇ ಹದದಲ್ಲಿರಬೇಕು. ಒಂದು ಗಟ್ಟಿಯಾಗಿ ಒಂದು ತೆಳುವಾದರೂ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ. ಈಗ ನೋಡಿ ತೋರಿಸ್ತೀನಿ. ಬೆರಳಲ್ಲಿ ತಟ್ಟಿ ಆದಮೇಲೆ ನಮ್ದು ಹಸ್ತ ಇರುತ್ತಲ್ಲ, ಹಸ್ತದಲ್ಲಿ ಸುತ್ತ ಎಲ್ಲ ಕಡೆ ಪ್ರೆಸ್ ಮಾಡಬೇಕು. ಯಾಕಂದರೆ ಬರೀ ಬೆರಳಲ್ಲೇ ಮಾಡಿದ್ರೆ ಬೆರಳಾಗುತ್ತೆ, ಒಬ್ಬಟ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆ. ನಾವು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ನೋಡೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಈಸಿ, ತುಂಬ ಬೇಗ ಮಾಡ್ಕೋಬೋದು. ಯಾರೆಲ್ಲ ಲೇಡೀಸು ವರ್ಕ್ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಕಾಯಿ ಒಬ್ಬಟ್ಟನ್ನ ಮುಂಚೆನೇ ಮಾಡಿಟ್ಕೋಬೋದು. ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಆಫೀಸ್ಗೆ ಕೂಡ ಹೋಗ್ಬೋದು. ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಏನು ಅಡುಗೆಗಳು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಿಂದಿನ ವಿಡಿಯೋದಲ್ಲಿ ರವೆ ಉಂಡೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಈ ಥರ ತುಂಬ ಈಸಿಯಾಗಿ ಬೇಗ ಬೇಗ ಮಾಡೋವಂಥ ಅಡುಗೆಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಒಬ್ಬಟ್ಟು ತಟ್ಟಾದಮೇಲೆ ಈ ರೀತಿ ನೋಡಿ ಸಪ್ರೇಟಾಗಿ ಇಡಬೇಕು, ಒಂದ್ರ ಮೇಲೆ ಒಂದು ಹಾಕಬಾರ್ದು. ಅದು ಆರ್ಕೊಂಡ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೈಡಲ್ಲೆಲ್ಲ ಮೈದಾ ಬರೋ ಥರ ಮಾಡಬಾರ್ದು. ನೋಡಿ ಇಲ್ಲಿ ತೋರಿಸಿದ್ದೀನಿ ನೋಡಿ, ಈ ಥರ ನಾನು ಅದು ಬೇಕಂತಲೇ ಮಾಡಿರೋದು. ಈ ಥರ ಮಾಡಿದ್ರೆ ಬರೀ ಮೈದಾ ತಿಂದಂಗೆ ಅನಿಸುತ್ತೆ, ಅದಕ್ಕೆ ಈ ರೀತಿ ಮಾಡಬಾರ್ದು. ನೋಡಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಅದರಲ್ಲಿ ಎಲ್ಲೂ ಎಡ್ಜಸ್ಸಲ್ಲಿ ಮೈದಾ ಚೂರು ಕಾಣಿಸಲ್ಲ, ನೀಟಾಗಿ ಬಂದಿದೆ. ಈ ರೀತಿ ತಟ್ಕೊಳ್ಳಿ. ಅಕಸ್ಮಾತ್ ಎಕ್ಸ್ಟ್ರಾ ಸೈಡಲ್ಲಿ ಬಂತು ಅಂದರೆ ಅದನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದುವರೆಗೂ ನನ್ನ ಚಾನಲ್ನ ನೀವು ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.